ಗೆಳೆಯರೆ, ಹೆಣ್ಣು ಗಂಡು ಸಲಿಂಗಿ ಈ ರೀತಿಯಾದ ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವೆಲ್ಲರೂ ಪ್ರೀತಿಯನ್ನು ನಾವು ಹಂಬಲಿಸ್ತಾ ಇರ್ತೀವಿ ಮತ್ತು ಪ್ರತಿದಿನವನ್ನು ಪ್ರೀತಿಯನ್ನು ಬಯಸಿ ಬದುಕ್ತಾ ಇದ್ದೀವಿ. ಸೊ ಆದರೆ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಒಂದು ಪ್ರೀತಿಯನ್ನು ಒಂದು ವಿಚಾರನ ಅರ್ಥ ಮಾಡಿಕೊಂಡು ಪರಸ್ಪರ ಹಂಚಿಕೊಂಡು ಬದುಕೋದಕ್ಕೆ ಬಹಳ ದೊಡ್ಡ ಅಡೆತಡೆಗಳಿದೆ. ಪ್ರೀತಿಯನ್ನು ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಇರುವಂಥ ಪರಿಸ್ಥಿತಿಗೆ ನಾವೆಲ್ಲರೂ ಬಂದಿದ್ದೀವಿ. ಸೊ ಈ ಪ್ರಶ್ನೆ ನಿಮ್ಗೆಲ್ರಿಗೂ ವಿಶೇಷ ಅನ್ನಿಸ್ಬೋದು, ಅಥವಾ ಸಮಸ್ಯೆ ಅಂತ ಅನ್ನಿಸ್ಬೋದು. ಏನಪ್ಪ ಪ್ರೀತಿ ಅಂದರೆ ಏನು ಅಂತ ನಮ್ಗೆ ಗೊತ್ತಿಲ್ವಾ ಅಂತ. ಯಾಕೆಂದರೆ ಪ್ರತಿದಿನ ನಾವು ವ್ಯವಹಾರ, ಸ್ನೇಹ, ಲೈಂಗಿಕತೆ, ಸೊ ಹೀಗೆ ಹಲವು ವಿಚಾರಗಳಲ್ಲಿ ನಾವು ಗಂಡು ಹೆಣ್ಣು ಮತ್ತು ನಮ್ಮ ಯಾರು ಸಂಗಾತಿಗಳಿರ್ತೀವಿ ಅವ್ರ ಜೊತೆ ನಾವು ಬದುಕ್ತಾನೆ ಇರ್ತೀವಿ. ಆದರೂ ಸಹಿತ ಪ್ರೀತಿ ಅಂದರೆ ಗೊತ್ತಿಲ್ಲ. ಈ ಸಹಜ ಏನು ವಿಚಾರಗಳನ್ನೇ ನಾವು ಪ್ರೀತಿ ಅಂತ ಅಂದ್ಕೊಂಡು ಬಹಳಷ್ಟು ಕನ್ಫ್ಯೂಷನಲ್ಲೇ ನಡ್ಕೊಂಡು ಹೋಗ್ತಿರ್ತೀವಿ. ಇಂಥ ಹಲವು ಪ್ರಶ್ನೆಗಳನ್ನ ಇಟ್ಕೊಂಡು ಪ್ರೀತಿ ಅಂದ್ರೇನು, ಒಬ್ರಿಗೊಬ್ರು ಸಹಬಾಳ್ವತೆಯಿಂದ ಬದುಕೋದು ಹೇಗೆ, ಒಬ್ರಿಗೊಬ್ರು ಸ್ನೇಹ ಸಂಪರ್ಕದಿಂದ ಬದುಕೋದು ಹೇಗೆ, ಒಂದು ಪ್ರೀತಿಯುಕ್ತ ಸಮಾಜವನ್ನು ಕಟ್ಕೊಳ್ಳೋದು ಹೇಗೆ ಅಂತ ಹಲವು ಪ್ರಶ್ನೆಗಳನ್ನ ಇಟ್ಕೊಂಡು ನಮ್ಮ ಅಮೆರಿಕದ ಬರಹಗಾರ್ತಿ, ಸ್ತ್ರೀವಾದಿ ಚಿಂತಕಿ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಬೆಲ್ ಹುಕ್ಸ್ ಅವರು ಒಂದಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಫೆಮಿನಿಸಮ್ ಇಸ್ ಫಾರ್ ಎವ್ರಿಬಡಿ, ಪ್ಯಾಷನ್ ಪಾಲಿಟಿಕ್ಸ್, ಟಾಕಿಂಗ್ ಬ್ಯಾಕ್, ಥಿಂಕಿಂಗ್ ಫೆಮಿನಿಸ್ಟ್, ಥಿಂಕಿಂಗ್ ಬ್ಲ್ಯಾಕ್, ಆಲ್ ಅಬೌಟ್ ಲವ್, ಹೀಗೆ. ಸೊ ಆಲ್ ಅಬೌಟ್ ಲವ್ ಸೀರೀಸ್ ಅಂತೂ ಭಾಳಷ್ಟು ಫೇಮಸ್ ಪುಸ್ತಕಗಳು. ಸೊ ಅದರಲ್ಲಿ 2 ಮುಖ್ಯವಾದ ಪುಸ್ತಕಗಳನ್ನ ನಾವು ಕನ್ನಡಕ್ಕೆ ನಿರೂಪಣೆಯನ್ನು ಮಾಡಿಸಿ ಕನ್ನಡದ ಜನಕ್ಕೆ, ಕನ್ನಡದ ಚಿಂತನೆಗೆ ಒಗ್ಗೂಡಿ ಅರ್ಥ ಆಗುವಂಥ ರೀತಿಯಲ್ಲಿ ಕನ್ನಡಕ್ಕೆ ನಿರೂಪಣೆಯನ್ನು ಮಾಡಿಸಿ ನಾವು 2 ಪುಸ್ತಕವನ್ನು ಪ್ರಕಟ ಮಾಡಿದ್ವಿ. ಒಂದು ಬಂಧಮುಕ್ತ, ಮತ್ತೊಂದು ಬಾರಯ್ಯ ಮಮ್ಮ ಬಂಧು. ಪ್ರೀತಿಯನ್ನು ಬಯಸಿ ಯಾರು ಸಮಾಜವನ್ನು ಕಟ್ಕೋಬೇಕು ಅಂತ ಬಯಸ್ತಾರೋ ಅವರೆಲ್ಲರೂ ಈ ಪುಸ್ತಕಗಳನ್ನ ಓದಬೇಕು ಮತ್ತು ಹಂಚ್ಕೋಬೇಕು ಅಂತ ಹೇಳ್ತಾ, ಸೊ ಈ 2 ಪುಸ್ತಕನ ನಾವು ಪರಿಚಯ ಮಾಡಿಸ್ತೀನಿ. 2 ಪುಸ್ತಕ ಎಲ್ಲ ಪುಸ್ತಕ ಮಳಿಗೆಯಲ್ಲೂ ಲಭ್ಯ, ನಮ್ಮ ಬೀಟಲ್ ಬುಕ್ ಶಾಪ್ನಲ್ಲೂ ಲಭ್ಯ ಇದೆ. ನೀವು ಬಂದು ಕೊಂಡ್ಕೋಬೋದು. ಮತ್ತು ನಮ್ಮ ವೆಬ್ಸೈಟಲ್ಲಿ ಹೋಗಿ ನೀವು ಆರ್ಡ್ರ್ ಮಾಡಿದ್ರು ನಾವು ಕಳಿಸ್ಕೊಡ್ತೀವಿ. ನಮ್ಮ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡಿದ್ರು ಸಾಕು. ಸೊ 2 ಪುಸ್ತಕಗಳ ಬಗ್ಗೆ ನಿಮ್ಮ ಗಮನ ಇರಲಿ ಅಂತ ನಾನು ಕೇಳಿಕೊಂಡು ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದ.